ಆನ್ ಅ ಮಂತ್ಲಿ ಬೇಸಿಸ್ ಅಟ್ಲೀಸ್ಟ್ ಒಂದು 1 lakh ಟರ್ನ್ ಓವರ್ ಆಗೋಷ್ಟು ಡೆವಲಪ್ ಆಗಿದೆ. ಸೊ ಈ 4 ಡಾಗ್ಸ್ ಇಂದ 47,000 rupees ಬರ್ತಾ ಇದೆ. ಕಾಸು ಕೊಡೋ, ಏನೋ ಫ್ರೀ ಆಗಿ ಬಂದ್ಬಿಟ್ರೇನೋ. Good boy. Do what you love and money will find you. I swear to God. Even if I'm not in India. Airbnb ಅಲ್ಲೂ ಅಷ್ಟೇ. ನಾನೇ ತಿನ್ನಲ್ಲ ಈ ಥರ ಕೋಳಿ. ನಾನು ಬಾಯ್ಲರ್ ಕೋಳಿ ತಿಂತೀನಿ ನಾನು. Hello everybody, welcome back to my YouTube channel. So today we are going to go to my dog boarding center. I'll show you how my dog boarding center is, how the whole kennel works. Guys, if you are watching my videos, please subscribe to my YouTube channel. It will be very helpful and it will motivate me more to make more videos. So ಇವಾಗ ನಮ್ಮ ಡಾಗ್ ಬೋರ್ಡಿಂಗ್ ಸೆಂಟರ್ಗೆ ಹೋಗ್ತಾ ಇದ್ದೀವಿ. ಸೊ ನನ್ನ ಡಾಗ್ ಬೋರ್ಡಿಂಗ್ ಸೆಂಟರ್ ಬಂದ್ಬಿಟ್ಟು ನಮ್ಮ ಮನೆ ಹತ್ರ ಎಲ್ಲ ಸ್ವಲ್ಪ ದೂರ ಇದೆ. ಸೊ ಮೆಟ್ರೋಲ್ ಬಂದಿದ್ದೀನಿ. ಏನಕ್ಕೆ ನಾನು ಕಾಲೇಜಲ್ಲಿ ಇರೋ ಟೈಮಲ್ಲಿ ನಾನು ಡಾಗ್ ಬೋರ್ಡಿಂಗ್ ಸೆಂಟರ್ನ ಸ್ಟಾರ್ಟ್ ಮಾಡಿರೋದು. ಸೊ ಅಲ್ಲೇ ಅದು ಪ್ರಾಮಿನೆಂಟಾಗಿ ಎಸ್ಟಾಬ್ಲಿಷ್ ಆಗಿದೆ ಇವಾಗ. ಸೊ ಇವಾಗ ಮೆಟ್ರೋ ಸ್ಟೇಷನ್ಗೆ ಬಂದಿದ್ದೀನಿ. ಇಲ್ಲಿ ನಮ್ಮ ಹುಡುಗ ಬರ್ತಾನೆ, ದ ಪರ್ಸನ್ ಹೂಸ್ ಟೇಕಿಂಗ್ ಕೇರ್ ಆಫ್ ದ ಕೆನಲ್, ನನ್ನ ಪಿಕ್ ಮಾಡೋಕ್ಕೆ. ಸೊ ನಮ್ಮ ಕ್ಲೈಂಟ್ ಮನೆಗೆ ಹೋದ್ವಿ. ಪಾಪ ಅವ್ರ ಕಾರ್ನ ಕೊಟ್ಟು ಕಳಿಸ್ತಾ ಇದ್ದಾರೆ ನಮಗೆ. ನಾವು ನಮ್ಮ ಬೋರ್ಡಿಂಗ್ ಸೆಂಟರ್ಗೆ ಹೋಗ್ಬಿಟ್ಟು ಅಲ್ಲಿ ಬಾಯ್ಸ್ನ ಎಲ್ಲ ಪಿಕ್ ಮಾಡಿಕೊಂಡು ವಾಪಸ್ ಕರ್ಕೊಂಡು ಹೋಗ್ಬಿಟ್ಟು ಅವ್ರ ಹತ್ರ ಬಿಡ್ತೀವಿ. ಹಿಂಗೆ ಹೋಗ್ತಾ ಇದ್ವಿ. 3 ಜನ ಹುಡುಗರು ನೋಡಿ ಹೆಂಗ ಲಿಫ್ಟ್ ಕೇಳ್ತಾ ಇದ್ರು. ಮಳೆ ಬೇರೆ ಬರ್ತಾ ಇತ್ತು, ಅದಕ್ಕೆ ಇನ್ನೇನು ಅಂದ್ಬಿಟ್ಟು ಪಿಕ್ ಮಾಡ್ಕೊಂಡ್ವಿ. 100 ರೂಪಾಯಿ ಕೊಡ್ಬೇಕು ಒಬ್ಬೊಬ್ರು ಇವಾಗ. ಏಯ್ 100 ರೂಪಾಯಿ ಕೊಡ್ಬೇಕು. AC ಯಾಕೆ ಕರ್ಕೊಂಡು ಹೋಗ್ತಾ ಇಲ್ವಾ? ಕೊಡೋ ಕಾಸು ಕಾಸು ಕೊಡೋ, ಏನೋ ಫ್ರೀ ಆಗಿ ಬಂದ್ಬಿಟ್ರೇನೋ. ಸರಿ ಇಳಿಯೋ, ಆ ಕಡೆಗೆ ಇಳಿರೋ. ಬೈ ಬೈ ಬೈ, ಹುಷಾರಾಗಿ ಹೋಗ್ರಿ. ಚೆನ್ನಾಗಿ ಓದ್ಬೇಕು. ನಮ್ಮ ಡಾಗ್ ಬೋರ್ಡಿಂಗ್ ಸೆಂಟರ್ ನಮ್ಮ ಕೆರೆಲ್ಗೆ ಎಂಟ್ರ್ ಆಗ್ತಾ ಇದ್ದೀವಿ. ಇದು ನಮ್ಮ ಪುಟ್ಟ ಡಾಗ್ ಬೋರ್ಡಿಂಗ್ ಸೆಂಟರ್. ಸೊ ಇವಾಗ ನಮ್ಮ ಹತ್ರ ಬರ್ತಾರೆ ನೋಡಿ ಬಾಯ್ಸ್, ನಮ್ಮ ಬಾಯ್ಸ್. ಇವನು Clapton, good boy. Okay. Hendrix, good boy. You Marley, good boy. Oh, okay. ಫುಲ್ ಹೈಪರ್ ಆಗ್ಬಿಟ್ಟಿದ್ದಾರೆ. ಎಷ್ಟೊಂದು ದಿನ ಆದ್ಮೇಲೆ ನಾನು ನೋಡ್ತಾ ಇದ್ದಾರೆ. ಫುಲ್ ಹೈಪರ್. ಗುಡ್ ಬಾಯ್ ಹೆನ್ರಿಕ್ಸ್. ಎತ್ಕೊಂಡ್ ಬರ್ತಾ ಇದ್ದ ನೋಡು ದೀಶು. ಹಾಕು, ಕರ್ಕೊಂಡು ಹೋಗು ಅಂತ. ಅಲ್ವಾ ಮಾರ್ಲಿ, ಗುಡ್ ಬಾಯ್. ಎಲ್ಲರೂ ನೋಡಿ ಅವ್ರವ್ರ ಕಾಲರ್ನ ಎತ್ಕೊಂಡು ಬರ್ತಾ ಇದ್ದಾರೆ. ಇಲ್ಲ ಇವನ್ ಕಟ್ಟಲ್ಲ, ಇವನೇ ಕಟ್ಟಲ್ಲ ಅಂತ ಅವನೇ ಹೋಗ್ತಾ ಇರೋದು. ನೋಡಿ ಗೈಸ್, ಬಂದಿದ್ದು 5 ನಿಮಿಷ. ನನ್ನ ಟಿ ಶರ್ಟ್ ಕಂಡೀಷನ್ ನೋಡಿ, ಫುಲ್ ಕೂದಲು ಜೊಲ್ಲು ಎಲ್ಲ. ಇಫ್ ಯು ವಾಂಟ್ ಟು ಬಿ ವಿತ್ ಡಾಗ್ಸ್, ದಿಸ್ ಇಸ್ ದ ಶಿಟ್. ಧೋಬಿ, ದ ಬಾಯ್ಸ್, ಕ್ಯಾಪ್ಟನ್, ಗುಡ್ ಬಾಯ್. ಜಸ್ಟ್ ಲೈಕ್ ಓಲ್ಡ್ ಟೈಮ್ಸ್ ಗೈಸ್. ಒಂದೇ ಡಿಫ್ರೆನ್ಸ್ ಏನಂದರೆ, ಮುಂಚೆ ನನ್ನ ಗರ್ಲ್ ಫ್ರೆಂಡ್ ಜೊತೆ ಈ ಥರ ಮಾಡ್ತಾ ಇದ್ದೆ, ಇವಾಗ ನಮ್ಮ ಹುಡುಗ ಸ್ಟ್ಯಾನ್ಲಿ ಇದ್ದಾನೆ ನನ್ನ ಜೊತೆಲಿ. ಇವನ್ನೆಲ್ಲ ಏನು ನಾಯಿಗಳನ್ನ ಎತ್ಕೊಂಡು ಕಾರಲ್ಲಿ ಹೋಗ್ತಾ ಇದ್ದಾನೆ, ಬಟ್ಟೆ ಗಲೀಜ್ ಮಾಡ್ಕೊತಾ ಇದ್ದಾನೆ, ನಾಯಿಗಳನ್ನ ನೋಡ್ಕೊತಾ ಇದ್ದಾನೆ ಅಂತೆಲ್ಲ ಎಷ್ಟೊಂದು ಜನ ಅನ್ಕೊತಾ ಇರ್ತೀರಾ. ದಿಸ್ ಈಸ್ ಸಮಥಿಂಗ್ ದಟ್ ಐ ಲವ್ ಇಟ್ ಆ್ಯಂಡ್ ಆಲ್ಸೋ ಇಟ್ಸ್ ಮೇಕಿಂಗ್ ಮಿ ಮನಿ ಆಲ್ಸೋ. ನಾನಿವಾಗ ಈ 4 ಜನ ನಾಯಿಗಳನ್ನ ನಾನು ನೋಡ್ಕೊತಾ ಇರೋದಕ್ಕೆ ಐ ಆಮ್ ಗೆಟಿಂಗ್ ಪೇಡ್ ಆಲ್ಮೋಸ್ಟ್ 2,000 rupees ಪರ್ ಡೇ. ಆ್ಯಕ್ಚುಲಿ ಈಚ್ ಡಾಗ್ಗೆ 600 rupees ಚಾರ್ಜ್ ಮಾಡೋದು ನಾನು ಬೋರ್ಡಿಂಗು. ಬಟ್ ಇವ್ರು ನಮ್ಮ ರೆಗ್ಯುಲರ್ ಕಸ್ಟಮರ್, ವೆರಿ ಓಲ್ಡ್ ಕಸ್ಟಮರ್ ಅಂದ್ಬಿಟ್ಟು 500 rupees ಪರ್ ಡೇ ಚಾರ್ಜ್ ಮಾಡ್ತೀವಿ. ಸೊ 4 dogs 2,000 rupees. ಆಮೇಲೆ ಅವ್ರು ನಮ್ಮ ಹತ್ರ ಟೋಟಲ್ ಎಷ್ಟು ದಿನ ಬಿಟ್ಟಿರೋದು ಇವಾಗ? 21 days ಬಿಟ್ಟಿದ್ದಾರೆ ಅವ್ರು ನಮ್ಮ ಹತ್ರ. ಸೊ 21 daysಗೆ ಬೋರ್ಡಿಂಗ್ ಚಾರ್ಜ್ ಬಂದ್ಬಿಟ್ಟು 42,000 rupees. ಆಮೇಲೆ ನಾವು ಇವ್ರಿಗೆ ಸ್ನಾನ ಮಾಡಿಸಿದ್ದೀವಿ. ಸೊ ಅವ್ರು ಬಂದಿದ ತಕ್ಷಣ ಒಂದ್ಸಲ ಸ್ನಾನ ಮಾಡಿಸ್ತೀವಿ, ವಾಪಸ್ ಹೋದಾಗ ಇನ್ನೊಂದ್ಸಲ ಸ್ನಾನ ಮಾಡಿಸ್ತೀವಿ. ಈಚ್ ಟೈಮ್ ಸ್ನಾನ ಮಾಡಿದಾಗಲೂ ಪರ್ ಡಾಗ್ 500 rupees. ಇವಾಗ ಅವ್ರನ್ನ ಕರ್ಕೊಂಡೋಗಿ ಡ್ರಾಪ್ ಮಾಡ್ತಾ ಇದ್ದೀನಿ ನಾನು. ಸೊ ಇವಾಗ ಡ್ರಾಪ್ ಮಾಡ್ತಾ ಇರೋದಕ್ಕೆ ಇನ್ನೊಂದು 1,000 rupees ಚಾರ್ಜ್ ಮಾಡ್ತೀವಿ. ಸೊ 47,000 rupees. ಸೊ ಈ 4 ಡಾಗ್ಸಿಂದ ನನಗೆ 47,000 rupees ಬರ್ತಾ ಇದೆ ನನಗೆ.
ಇಟ್ಸ್ ಕ್ರೇಜಿ ಗೈಸ್, ಇಟ್ಸ್ ಕ್ರೇಜಿ. 8 years ಬ್ಯಾಕ್ ನಾನು ಸ್ಟಾರ್ಟ್ ಮಾಡಿರೋ ಡಾಗ್ ಬೋರ್ಡಿಂಗ್ನ. ನಾನು ಸ್ಟಾರ್ಟ್ ಮಾಡಿದಾಗ ಐ ಜಸ್ಟ್ ಸ್ಟಾರ್ಟೆಡ್ ಇಟ್ ಆಫ್ ಆಸ್ ಅ ಪ್ಯಾಷನ್. ಯಾಕಂದ್ರೆ ನನಗೆ ನಾಯಿಗಳ ಜೊತೆ ಇರೋಕ್ಕೆ ಇಷ್ಟ ನನಗೆ, ಅದಕ್ಕೆ ಅಂತ ನಾಯಿಗಳನ್ನ ನಾನು ಹಿಡ್ಕೊಳ್ತಾ ಇದ್ದೆ. ಬಟ್ ಇವಾಗ ಇಟ್ ಎಂಡೆಡ್ ಅಪ್ ಬಿಕಮಿಂಗ್ ಅ ಬಿಸ್ನೆಸ್. ಇವಾಗ ಆನ್ ಅ ಮಂತ್ಲಿ ಬೇಸಿಸ್ ಅಟ್ಲೀಸ್ಟ್ ಒಂದು 1 lakh ಟರ್ನ್ ಓವರ್ ಆಗೋಷ್ಟು ಡೆವಲಪ್ ಆಗಿದೆ. ಐ ಜಸ್ಟ್ ಸ್ಟಾರ್ಟೆಡ್ ಇಟ್ ಆಫ್ ಬಿಕಾಸ್ ಐ ಲವ್ ಡಾಗ್ಸ್. ಬಟ್ ನೌ ಐ ಆಮ್ ಮೇಕಿಂಗ್ ಮನಿ ಔಟ್ ಆಫ್ ದಿಸ್. ಸೊ ಯು ನೆವರ್ ನೋ ಗೈಸ್, ಏನರಿಂದ ದುಡ್ಡು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ಅಂತ you will never know. Just do what you love and money will find you. Do what you love and money will find you. I swear to God. ಇವತ್ತು ನಾನು ಕೆನಲ್ ಇಲ್ಲಿ ಡಾಗ್ ಬೋರ್ಡಿಂಗ್ ಹತ್ರ ಬರ್ತಾ ಇದ್ದೀನಿ ಅಂತ ಹೇಳಿದಾಗಲೂ ನಮ್ಮಮ್ಮ ಏನು ಹೇಳ್ತಾರೆ ಅಂದರೆ, ಯಾಕೋ ನೀನು ನಾಯಿಗಳ ಸೇವೆ ಮಾಡ್ತಾ ಇದೆಯಾ, ನನಗೆ 9 to 5 ಜಾಬ್ ಮಾಡು ಅಂತ ಹೇಳ್ತಾರೆ. ಅವ್ರ ಆಸೆ ಅದೇ. ಬಟ್ ಎಂಡ್ ಆಫ್ ದ ಡೇ ಏನೋ, ಐ ಆಮ್ ಮೇಕಿಂಗ್ ಮನಿ ಔಟ್ ಆಫ್ ಇಟ್ ಆ್ಯಂಡ್ ಐ ಆಮ್ ಡೂಯಿಂಗ್ ವಾಟ್ ಐ ಲವ್. ಟು ಬಿ ವೆರಿ ಹಾನೆಸ್ಟ್, ನಾನು ಮಾಡ್ತಾನೂ ಇಲ್ಲ. ಪಾಪ ಈ ಹುಡುಗನೇ ಎಲ್ಲ ಮಾಡೋದು, ಸ್ಟ್ಯಾನ್ಲಿ ಅಂತ. ಅವನು ಇರೋ ಒಂದೇ ಒಂದು ಕಾರಣಕ್ಕೆ ಐ ಆಮ್ ಏಬಲ್ ಟು ಕಂಟಿನ್ಯೂ ಮೈ ಡಾಗ್ ಬೋರ್ಡಿಂಗ್ ಬಿಸ್ನೆಸ್ ಈವನ್ ಇಫ್ ಐ ಆಮ್ ನಾಟ್ ಇನ್ ಇಂಡಿಯಾ. ಸೊ ನಾನು ಇಂಡಿಯಲ್ಲಿ ಇರಲಿಲ್ವಲ್ಲ, ಆಲ್ಮೋಸ್ಟ್ 4 months ನಾನು ಟ್ರಾವೆಲ್ ಮಾಡ್ತಾ ಇರೋವಾಗ್ಲೂ ಐ ಯೂಸ್ ಟು ಗೆಟ್ ಅ ಪ್ಯಾಸಿವ್ ಇನ್ಕಮ್ ಓನ್ಲಿ ಬಿಕಾಸ್ ಹಿ ವಾಸ್ ಟೇಕಿಂಗ್ ಕೇರ್ ಆಫ್ ಡಾಗ್ಸ್. ಥ್ಯಾಂಕ್ಸ್ ಬ್ರೋ. ಬಿಕಾಸ್ ನೀವು ನಿಮ್ಮಿಂದನೇ ನಾನು ಕಲ್ತಿರೋದು. ನೀವೇ ಕಲಿಸಿ ನನಗೆ ಇಷ್ಟ ಆಯಿತು. ಬಟ್ ಹೆಂಗೆ ನೋಡ್ಕೋಬೇಕು ಅಂತ ಐಡಿಯಾ ಕೊಟ್ಟಿದ್ದು, ನಾಲೆಜ್ ಕೊಟ್ಟಿದ್ದು. 2 years ಬ್ಯಾಕ್ ಬಂದ ನಮ್ಮ ಕೆನಲ್ಗೆ, ಡಾಗ್ ಬೋರ್ಡಿಂಗ್ ಸೆಂಟರ್ಗೆ. ನಾವು ಯಾರಾದರೂ ನಂತರನೇ ಯಾರಾದರೂ ಒಬ್ರು ಸಿಗ್ತಾರಾ ಅಂತ ಹುಡುಕ್ತಾ ಇದ್ವಿ. ಬಂದಿದ ತಕ್ಷಣ ಫಸ್ಟ್ ಇಂಪ್ರೆಷನ್ ಸಖತ್ ಕೆಡ್ದಾಗೆ ಇತ್ತು. ಯಾರೋ ಫುಲ್ಲು ಚಪ್ಪರ್ ನನ್ನ ಮಗ, ಗಾಂಜಾ ಹೊಡಿಯೋನು ಅಂತ ಎಲ್ಲ ಫಿಕ್ಸ್ ಆಯಿತು. ಯಾರೇ ಚಪ್ಪರ್ ನನ್ನ ಮಕ್ಕಳು. ಬಟ್ ಅದಾದಮೇಲೆ ಅವನು ನಾಯಿಗಳ ಜೊತೆ ಇರೋದು, ಅವನು ದ ವೇ ಅವನು ಸ್ಯಾಲ್ರಿಗೆ ಅಂತ ಮಾಡಿಲ್ಲ. ಅವನು ಮಾಡಿದ್ದು ಏನಕ್ಕಂದರೆ ಬಿಕಾಸ್ ಹಿ ಲವ್ಸ್ ಡಾಗ್ಸ್ ಅಂತ. ಸೊ ದಟ್ ವಾಸ್ ದ ಮೇನ್ ರೀಸನ್ ಐ ವಾಸ್ ಫಿಕ್ಸೇಟೆಡ್ ಆನ್ ಎಮ್. ಎಂಪ್ಲಾಯಿ ಥರ ನೋಡಬಾರ್ದು ನಾವು. ಅವ್ರಿಗೆ ಅನಿಸ್ಬಾರ್ದು ನಮ್ಮನ್ನ ಒಳ್ಳೆ ಎಂಪ್ಲಾಯಿ ಥರ ನೋಡ್ತಾ ಇದ್ದಾರೆ ಅಂತ ಅನಿಸ್ಬಾರ್ದು. ಅವ್ರೆಲ್ಲಿ ತಿಂತಾರೋ ಅವ್ರ ಜೊತೆನೇ ತಿನ್ನಬೇಕು, ಅವ್ರ ಜೊತೆನೇ ಟೈಮ್ ಸ್ಪೆಂಡ್ ಮಾಡಬೇಕು. ಅವ್ರು ಏನು ಕೆಲಸ ಮಾಡ್ತಾರೋ, ಇವಾಗ Airbnb ಅಷ್ಟೇ, ನಮ್ಮ ಹೊಸದಾಗಿ ನೇಪಾಳಿ ಬಂದ, ಅವನಿಗೆ ಈ ಬೆಡ್ಶೀಟ್ ಹಾಕು ಅಂತ ಹೇಳಿದೆ ನಾನು. ಅವನು ಹಾಕ್ತಾ ಇರುವಾಗ ನಾನು ಹಾಕ್ತಾ ಇದ್ದೀನಿ ಈ ಕಡೆ. ಅವಾಗ ಅವನು ನನಗೆ ಸರ್ ಮೇ ಕರ್ತಾವು ಅಂತ ಇದ್ದಾನೆ. ಅವಾಗ ನಾನು ಹೇಳ್ದೆ, ಕುछ नहीं होता है, तुम रोज करोगे, अब आज मैं आया हूँ तो मैं तुमको हेल्प करूँगा ಅಂತ ಹೇಳ್ದೆ. ಸಖತ್ ಖುಷಿ ಆಗೋಯ್ತು ಅವನಿಗೆ. ಅದಕ್ಕೆ ಅವ್ನ ಪಾಪ ಸೀರಿಯಸ್ ಆಗಿ ಸ್ಯಾಲ್ರಿ ವೈಸು ನಾನು ಸ್ವಲ್ಪ ಕಡಿಮೆನೇ ಕೊಡೋದು ಅವನಿಗೆ. ಅಂದು ಬೇರೆ ಕಡೆ ಇನ್ನೊಂದು ಸ್ವಲ್ಪ ಜಾಸ್ತಿ ಸ್ಯಾಲ್ರಿ ಕೊಟ್ಟರು ಅವ್ನಲ್ಲಿ ಹೋಗೋಕೆ ಇಷ್ಟ ಇಲ್ಲ. ಏನಕ್ಕಂದರೆ ಅಲ್ಲೆಲ್ಲ ಕೆಲ್ಸದವನ ಥರ ನೋಡ್ತಾರೆ ಅವನ್ನ. ಏಕರ್ ಇದು ಮಾಡೋ. ಇವಾಗ ಅವ್ರ ಮನೆ ಹತ್ರ ಹೋಗ್ತೀವಿ, ನೋಡೋಣ ಅವ್ರ ಓನರ್ಸ್, ಐ ಮೀನ್ ಅವ್ರ ಪೇರೆಂಟ್ಸ್ನ ನೋಡ್ಬಿಟ್ಟು ಹೆಂಗೆ ರಿಯಾಕ್ಟ್ ಮಾಡ್ತಾರೆ ನೋಡೋಣ. ಅವ್ರನ್ನ ಒಳಗಡೆ ಕರ್ಕೊಂಡು ಹೋಗೋದು ಒಂದು ದೊಡ್ಡ ಟಾಸ್ಕ್ ಅನ್ಸುತ್ತೆ. ನೋಡೋಣ. I'm vlogging, please don't mind. Don't worry. Oh, I miss him so much. No, don't worry. Get it. We can just pick up. So sorry. The boys are in their playground. Oh, she's peeing. You know, the moment Dobby saw me, she got scared. When I went to the kennel, she was scared. Like, I think it's the first time she's seeing me, right? Yeah, I think so. No. Like when she was a kid? She was younger. Yeah. Look at us. Dobby. Good boy. Yes. ಡಾಗ್ಸ್ಗೆ ಯಾವ ಥರ ಅಂದರೆ, ಬಾಯ್ಲರ್ ಕೋಳಿನೂ ಇಲ್ಲ. ಇವರೇ ಇಲ್ಲಿ ಕೋಳಿಗಳು ಸಾಕ್ತಾರೆ, ಆ ಕೋಳಿಗಳನ್ನ ಡಾಗ್ಸ್ಗೆ ತಿನ್ನಿಸ್ತಾರೆ. ಈ ಥರ ಲೈಫ್ ಒಂದು ಡಾಗ್ಗೆ ಇರುತ್ತೆ ಅಂದರೆ ವಾಟ್ ಮೋರ್ ಕೆನ್ ಯು ಆಸ್ಕ್ ಬ್ರೋ. ಇಲ್ಲಿ ನೋಡಿ ಗೈಸ್, ಇಲ್ಲಿ ನೋಡಿ, ನಾನೇ ತಿನ್ನಲ್ಲ ಈ ಥರ ಕೋಳಿ. ನಾನು ಬಾಯ್ಲರ್ ಕೋಳಿ ತಿಂತೀನಿ ನಾನು. ಬಟ್ ನೋಡಿ, ಇವಕ್ಕೆಲ್ಲ ಈ ಥರ ಕೋಳಿಗಳು. These dogs are honestly living their best lives, guys. I'm so happy for these dogs. Look at the house. These boys have this whole playground to themselves. These dogs are living the life, I swear. They are so lucky, guys. Look at it. Okay. This whole playground. I kind of feel sad that my boarding center is not as big as this. I kind of feel sad, but I do what I do best. I do whatever I can do best. But yeah, these are the happiest dogs that I've seen so far. I swear, like, they have got such good pet parents. I'm so happy for them. Peace out.